ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. 29 ಮತ್ತು 30 ಏಪ್ರಿಲ್ 2021ರ ಪ್ರಚಲಿತ ವಿದ್ಯಮಾನಗಳ ಪ್ರಮುಖವಾದ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಜನವರಿಯಿಂದ ಏಪ್ರಿಲ್ ತನಕ 4 ತಿಂಗಳ ಪ್ರಚಲಿತ ವಿದ್ಯಮಾನಗಳನ್ನ ಇನ್ ಕೆಲವೇ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೇನೆ. ಸೊ ಆ ವಿಡಿಯೋಗಾಗಿ ನೀವು ನಿರೀಕ್ಷೆ ಮಾಡಬಹುದು. ನಿಯಮಗಳು ಎಂದಿನಂತೆ ನಿಮಗೆ ಗೊತ್ತು. ಜೊತೆಗೆ ನಮ್ಮ ಅಫಿಷಿಯಲ್ ವೆಬ್ಸೈಟ್ ಆದ sbkkarnada.comಗೆ ನೀವು ಗೂಗಲ್ ನಲ್ಲಿ ವಿಸಿಟ್ ಮಾಡಿದ್ರೆ ಅಲ್ಲಿ ಕರೆಂಟ್ ಅಫೇರ್ಸ್ ಸೆಕ್ಷನ್ ಇರುತ್ತೆ. ಹೋಮ್ ಪೇಜ್ ಅಲ್ಲೇ ನಿಮಗೆ ಉದ್ಯೋಗ ಸುದ್ದಿಗಳ ಜೊತೆಗೆ ಏಪ್ರಿಲ್ ತಿಂಗಳ ಪ್ರಚಲಿತ ವಿದ್ಯಮಾನಗಳ ಪ್ರತಿದಿನದ PDF ನೋಟ್ಸ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಗೂಗಲ್ ಡ್ರೈವ್ ಅಲ್ಲಿ ಸೇವ್ ಮಾಡ್ಕೋಬಹುದಾಗಿರ್ತದೆ. ನೋಟ್ಸ್ ಗಳೆಲ್ಲ ಒಂದೇ ಕಡೆ ನಿಮ್ಗೆ ಅವೈಲೇಬಲ್ ಇರ್ತದೆ. ಇದನ್ನು ಹೊರತುಪಡಿಸಿ ಉದ್ಯೋಗ ಸುದ್ದಿಗಳಿರ್ಬೋದು, ಆನ್ಲೈನ್ ಎಕ್ಸಾಮ್ ಇರ್ಬೋದು, ಕರ್ನಾಟಕ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗ ಮಾಹಿತಿ ಇರ್ಬೋದು, ಎಲ್ಲವನ್ನ ವೆಬ್ಸೈಟ್ ಅಲ್ಲಿ ನೀವು ಪಡ್ಕೋಬಹುದು. ಗೂಗಲ್ ನಲ್ಲಿ ಹೋಗಿ sbkkarnada.com ಅಂತ ಸರ್ಚ್ ಮಾಡಿ. ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಆಸ್ಕರ್ 2021ರಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಂತಹ ಚಿತ್ರ ಯಾವುದು? ವಿಚ್ ಫಿಲ್ಮ್ ಹ್ಯಾಸ್ ವಾನ್ ದ ಬೆಸ್ಟ್ ಫಿಲ್ಮ್ ಅವಾರ್ಡ್ ಅಟ್ ದಿ ಆಸ್ಕರ್ 2021? ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ನೋಮಾಡ್ಲ್ಯಾಂಡ್. ಆಸ್ಕರ್ ಸಂಬಂಧಪಟ್ಟಂಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಿನಪತ್ರಿಕೆಗಳ ಆರ್ಟಿಕಲ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಇಂಪಾರ್ಟೆಂಟು, ಈ ವರ್ಷ ಬರುವ ಎಲ್ಲಾ ಪರೀಕ್ಷೆಗಳಿಗೂ ಆಸ್ಕರ್ ವಿಭಾಗದಿಂದ ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ, ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ನಿರ್ದೇಶನ ಜೊತೆಗೆ ಭಾರತದಿಂದ ಯಾವ್ದಾದ್ರು ನಾಮಿನೇಟ್ ಆಗಿದ್ರೆ ಈ ರೀತಿ ಮಾಹಿತಿಗಳಿಗೆ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿ ನೋಡ್ಕೋಬೇಕಾಗುತ್ತೆ. ಇತ್ತೀಚೆಗೆ ಅಮೆರಿಕ, ಕೆನಡಾ, ನಾರ್ವೆ, ಕತಾರ್ನೊಂದಿಗೆ ನೆಟ್ ಝೀರೋ ವೇದಿಕೆಯಲ್ಲಿ ಯಾವ ದೇಶ ಸೇರಿಕೊಂಡಿದೆ? ವಿಚ್ ಕಂಟ್ರಿ ಹ್ಯಾಸ್ ಜಾಯಿನ್ಡ್ ನೆಟ್ ಝೀರೋ ಪ್ರೊಡ್ಯೂಸರ್ ಫೋರಮ್ ಟುಗೆದರ್ ವಿತ್ ಅಮೆರಿಕ, ಕೆನಡಾ, ನಾರ್ವೆ, ಕತಾರ್? ಅಮೆರಿಕ, ಕೆನಡಾ, ನಾರ್ವೆ, ಕತಾರ್ ನೆಟ್ ಝೀರೋ ಪ್ರೊಡ್ಯೂಸರ್ ಫೋರಮ್ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇತ್ತೀಚೆಗೆ ಯಾವ ದೇಶ ಜಾಯಿನ್ ಆಯಿತು ಅಂತ ಪ್ರಶ್ನೆ. ಸೌದಿ ಅರೇಬಿಯಾ ಜಾಯಿನ್ ಆಗಿರ್ತದೆ. ಇತ್ತೀಚೆಗೆ ವಿಜ್ಞಾನಿಗಳು ಕ್ಷೀರಪಥ ನಕ್ಷತ್ರ ಪುಂಜದಲ್ಲಿ ತಿಳಿದಿರುವಂತಹ ಅತ್ಯಂತ ಚಿಕ್ಕ ಕಪ್ಪು ಕುಳಿಗಳನ್ನ ಕಂಡುಹಿಡಿದಿದ್ದಾರೆ. ಅದರ ಹೆಸರೇನು? ಸರಿಯಾದ ಉತ್ತರ ಯೂನಿಕಾರ್ನ್ ಅಂತ ಕರೀತಾರೆ. ರೀಸೆಂಟ್ಲಿ ಸೈಂಟಿಸ್ಟ್ ಹ್ಯಾವ್ ಡಿಸ್ಕವರ್ಡ್ ದ ಸ್ಮಾಲೆಸ್ಟ್ ನೋನ್ ಬ್ಲಾಕ್ ಹೋಲ್ ಇನ್ ದ ಮಿಲ್ಕಿ ಗ್ಯಾಲಕ್ಸಿ ಕಾಲ್ಡ್ ಯೂನಿಕಾರ್ನ್. ಇತ್ತೀಚೆಗೆ ಭಾರತ ಅರ್ತ್ ಮೂವರ್ಸ್ ಲಿಮಿಟೆಡ್ ನ CMD ಆಗಿ ನೇಮಕಗೊಂಡಂತವ್ರು ಯಾರು? who has recently been appointed as the CMD of Bharat Earth Movers Limited? ಅಮಿತ್ ಬ್ಯಾನರ್ಜಿ. ಇತ್ತೀಚೆಗೆ ನಿಧನರಾದಂತಹ ಡಾಕ್ಟರ್ ಪಂಡಿತ್ ರಾಜನ್ ಮಿಶ್ರಾ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಅವರೊಬ್ಬರು ಖ್ಯಾತ ಗಾಯಕರಾಗಿದ್ರು. ಯಾವ ದೇಶದ ಪ್ರಾಜೆಕ್ಟ್ ಡಾಂಕರ್ ಇತ್ತೀಚೆಗೆ 60 ವರ್ಷಗಳನ್ನ ಪೂರೈಸಿದೆ? ಡಾಂಟಕ್ ಅಂತಕ್ಕಂಥ ಪ್ರಾಜೆಕ್ಟ್ ಭೂತಾನ್ ದೇಶದಾಗಿದೆ. ರೀಸೆಂಟ್ ಆಗಿ ಅದು 60 ವರ್ಷಗಳನ್ನ ಪೂರೈಸಿದೆ. ಕೌಶಲ್ಯ ಅಭಿವೃದ್ಧಿಗೆ ಯುವಕರಿಗೆ ತರಬೇತಿ ನೀಡೋದಕ್ಕೆ ಮೈಕ್ರೋಸಾಫ್ಟ್ ನೊಂದಿಗೆ ಯಾವ ರಾಜ್ಯ ಒಪ್ಪಂದವನ್ನ ಮಾಡಿಕೊಂಡಿದೆ? ವಿಚ್ ಸ್ಟೇಟ್ ಹ್ಯಾಸ್ ಟೈಡ್ ಅಪ್ ವಿತ್ ಮೈಕ್ರೋಸಾಫ್ಟ್ ಟು ಟ್ರೈನ್ ಯೂತ್ ಫಾರ್ ಸ್ಕಿಲ್ ಡೆವಲಪ್ಮೆಂಟ್? ಆಂಧ್ರ ಪ್ರದೇಶ. ಕೋಲ್ಕತಾ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಚೀಫ್ ಜಸ್ಟಿಸ್ ಆಫ್ ಕೋಲ್ಕತಾ ಹೈಕೋರ್ಟ್? ಸರಿಯಾದ ಉತ್ತರ ನ್ಯಾಯಮೂರ್ತಿ ರಾಜೇಶ್ ಪೆಂದಾರ್. ಇತ್ತೀಚೆಗೆ ತನ್ನ ಮೊದಲ ರೋವರ್ ಆದಂತಹ ಝೂರಾಂಗ್ ಅನ್ನ ಹೆಸರಿಸಿದಂತಹ ದೇಶ ಯಾವುದು? ವಿಚ್ ಕಂಟ್ರಿ ಹ್ಯಾಸ್ ರೀಸೆಂಟ್ಲಿ ನೇಮ್ಡ್ ಇಟ್ಸ್ ಫಸ್ಟ್ ಮಾರ್ಸ್ ರೋವರ್ ಆಸ್ ಝೂರಾಂಗ್? ಚೀನಾ. ಇತ್ತೀಚೆಗೆ ಯಾವ ರಾಜ್ಯದ ಪೊಲೀಸರು COVID-19 ಆರೈಕೆ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧರಿಸಿದ್ದಾರೆ? Recently, which state police has decided to set up COVID-19 care center? ಸರಿಯಾದ ಉತ್ತರ ಹರಿಯಾಣ.
ಇತ್ತೀಚೆಗೆ ದಿ ಟೇಲ್ ಆಫ್ ದಿ ಹಾರ್ಸ್ ಎ ಹಿಸ್ಟ್ರಿ ಆಫ್ ಇಂಡಿಯಾ ಅಂಡ್ ಹಾರ್ಸ್ ಬ್ಯಾಕ್ ಅನ್ನೋ ಪುಸ್ತಕವನ್ನ ಬರೆದಂತವ್ರು ಯಾರು? ಹೂ ಹ್ಯಾಸ್ ರೀಸೆಂಟ್ಲಿ ರಿಟನ್ ಎ ಬುಕ್ ಕಾಲ್ಡ್ ದ ಟೇಲ್ ಆಫ್ ದಿ ಹಾರ್ಸ್ ಎ ಹಿಸ್ಟ್ರಿ ಆಫ್ ಇಂಡಿಯಾ ಅಂಡ್ ಹಾರ್ಸ್ ಬುಕ್. ಸರಿಯಾದ ಉತ್ತರ ಯಶಸ್ವಿನಿ ಚಂದ್ರ. ಡಾಲ್ಫಿನ್ ಜನಸಂಖ್ಯೆಯು ಇತ್ತೀಚೆಗೆ ಯಾವ ರಾಜ್ಯದ ಸರೋವರದಲ್ಲಿ ದ್ವಿಗುಣಗೊಂಡಿದೆ? ಇನ್ ವಿಚ್ ಸ್ಟೇಟ್ ಲೇಕ್ ಹ್ಯಾಸ್ ಡಾಲ್ಫಿನ್ ಪಾಪ್ಯುಲೇಷನ್ ಡಬಲ್ಡ್ ರೀಸೆಂಟ್? ಸರಿಯಾದ ಉತ್ತರ ಒಡಿಸ್ಸಾದ ಸರೋವರದಲ್ಲಿ. ಇತ್ತೀಚೆಗೆ ಯಾವ ಕಂಪನಿಯ ಮಾಜಿ ಎಂಡಿ ಜಗದೀಶ್ ಕಟ್ಟರ್ ನಿಧನರಾಗಿದ್ದಾರೆ? Recently, the former MD of which company Jagadish Khattar has passed away? ಸರಿಯಾದ ಉತ್ತರ ಮಾರುತಿ ಸುಜುಕಿ. ಇತ್ತೀಚೆಗೆ 12ನೇ ಬಾರ್ಸಿಲೋನಾ ಓಪನ್ ಪ್ರಶಸ್ತಿಯನ್ನ ಯಾರು ಗೆದ್ದುಕೊಂಡಿದ್ದಾರೆ? Who has recently won 12th ಬಾರ್ಸಿಲೋನಾ ಓಪನ್ ಟೈಟಲ್? ರಫೇಲ್ ನಡಾಲ್ ಅವರು. ಇತ್ತೀಚೆಗೆ ಲಿವಿಂಗ್ ಮೌಂಟೇನ್ ಎಂಬ ಪುಸ್ತಕವನ್ನ ಬರೆದಂತವ್ರು ಯಾರು? Who has recently written a book titled Living Mountain? ಅಮಿತಾಬ್ ಘೋಷ್. ಕಾರ್ಮಿಕರ ಸ್ಮಾರಕ ದಿನವನ್ನ ಕೆಳಗಿನ ಯಾವ ದಿನಾಂಕದಂದು ಆಚರಿಸುತ್ತಾರೆ? ವೆನ್ ಇಸ್ ವರ್ಕರ್ಸ್ ಮೆಮೋರಿಯಲ್ ಡೇ ಸೆಲೆಬ್ರೇಟೆಡ್? 28 ಏಪ್ರಿಲ್ ರಂದು ಪ್ರತಿ ವರ್ಷ ಕಾರ್ಮಿಕರ ಸ್ಮಾರಕ ದಿನ ಮೆಮೋರಿಯಲ್ ಡೇ ಅಂತ ಆಚರಿಸ್ತಾರೆ. ಇತ್ತೀಚೆಗೆ WHO ಯಾವ ದೇಶಕ್ಕೆ 4,000 ಸಾಂದ್ರಕಗಳನ್ನ ಒದಗಿಸುವುದಾಗಿ ಘೋಷಿಸಿದೆ? ಕಾನ್ಸಂಟ್ರೇಟರ್ಸ್ ಅಂತ ಕರೀತಾರೆ. ಸಾಂದ್ರಕ ಅಂದ್ರೆ ಕಾನ್ಸಂಟ್ರೇಟರ್ಸ್. ಭಾರತಕ್ಕೆ 4,000 ಕಾನ್ಸಂಟ್ರೇಟರ್ಸ್ ಗಳನ್ನ ವಿಶ್ವ ಆರೋಗ್ಯ ಸಂಸ್ಥೆ ನೀಡುವುದಾಗಿ ಘೋಷಣೆ ಮಾಡಿದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ವೇದಾಂತ ಆಮ್ಲಜನಕ ಸ್ಥಾವರವನ್ನ ಯಾವ ರಾಜ್ಯದಲ್ಲಿ ಪುನಃ ತೆರೆಯಲು ಅನುಮೋದನೆಯನ್ನ ನೀಡಿದೆ? Recently, the Supreme Court has approved the reopening of Vedant's oxygen plant in which state? ಸರಿಯಾದ ಉತ್ತರ ತಮಿಳುನಾಡು. ಇತ್ತೀಚೆಗೆ ಯಾವ ದೇಶದ ಮಾಜಿ ಕ್ರಿಕೆಟಿಗ ಫ್ಯಾಟ್ ಕಮಿನ್ಸ್ ಅವರು PM ಕೇರ್ಸ್ ಫಂಡ್ಗೆ $50,000 ದೇಣಿಗೆಯನ್ನು ನೀಡಿದ್ದಾರೆ? Recently, the former cricketer Pat Cummins of which country has donated $50,000 to PM care funds? ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಇತ್ತೀಚೆಗೆ ನಿಧನರಾದಂತ ದದುಗಾನ್ ಗದ್ವಿ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? Recently passed away, Dadugan Gadvi was a famous. ಸರಿಯಾದ ಉತ್ತರ ಗಾಯಕರು. ಸ್ಪುಟ್ನಿಕ್ ವಿಯ ತುರ್ತು ಬಳಕೆಯನ್ನ ಇತ್ತೀಚೆಗೆ ಯಾವ ದೇಶ ಅನುಮೋದಿಸಿದೆ? Which country has recently approved the emergency use of Sputnik V? ಸರಿಯಾದ ಉತ್ತರ ಬಾಂಗ್ಲಾದೇಶ. ಬ್ಯಾಂಕಿನ MD ಮತ್ತು CEOಗಳ ಅಧಿಕಾರಾವಧಿಗೆ ಸಂಬಂಧಪಟ್ಟಂತೆ ಮಾರ್ಗಸೂಚಿಗಳನ್ನ ಯಾರು ಹೊರಡಿಸ್ತಾರೆ? ಸರಿಯಾದ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇತ್ತೀಚೆಗೆ ಡೆಲಿವರಿ ಸ್ಟಾರ್ಟ್ಅಪ್ ಡೈಲಿ ಜಾಯ್ ಅನ್ನ ಯಾವ ಕಂಪನಿ ಪಡೆದುಕೊಂಡಿದೆ? ವಿಚ್ ಕಂಪನಿ ಹ್ಯಾಸ್ ರೀಸೆಂಟ್ಲಿ ಅಕ್ವೈರ್ಡ್ ಡೆಲಿವರಿ ಸ್ಟಾರ್ಟ್ಅಪ್ ಡೈಲಿ ಜಾಯ್? ಲೆನ್ಸ್ಕಾರ್ಟ್ ಆಪ್ಷನ್ 2. ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲಾ ರೀತಿಯ ಮುಖದ ಹೊದಿಕೆಗಳನ್ನ ನಿಷೇಧಿಸಲು ಯಾವ ದೇಶದ ಕ್ಯಾಬಿನೆಟ್ ಅನುಮೋದನೆ ನೀಡಿದೆ? Which country cabinet has approved a ban of all type of face covering in public places? ಸರಿಯಾದ ಉತ್ತರ ಶ್ರೀಲಂಕಾ. ಇತ್ತೀಚೆಗೆ ಈ ಪಂಚಾಯತ್ ಪ್ರಶಸ್ತಿ 2021 ಗೆದ್ದಂತ ರಾಜ್ಯ ಯಾವುದು? Which state has recently won ಈ ಪಂಚಾಯತ್ ಅವಾರ್ಡ್ 2021? ಉತ್ತರ ಪ್ರದೇಶ. ಇತ್ತೀಚೆಗೆ ವೇರ್ ಅಬೌಟ್ಸ್ ಎಂಬ ಹೊಸ ಕಾದಂಬರಿಯನ್ನ ಬಿಡುಗಡೆ ಮಾಡಿದವರು ಯಾರು? Who has recently launched a new novel called Whereabouts? ಝಂಪಾ ಲಾಹಿರೆ. ಯಾವ ದೇಶದ ಶ್ರೇಷ್ಠ ಈಜುಗಾರ ಜಾನ್ ಕ್ರೊನಾರ್ಡ್ಸ್ ಇತ್ತೀಚೆಗೆ ನಿಧನರಾಗಿದ್ದಾರೆ? Which country's great swimmer John Cronard has died recently?
ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಇತ್ತೀಚೆಗೆ ಆಕ್ಸ್ಫರ್ಡ್ ಎಕನಾಮಿಕ್ಸ್ ಭಾರತದ ಜಿಡಿಪಿ ಬೆಳವಣಿಗೆ ಫೈನಾನ್ಷಿಯಲ್ ಇಯರ್ 2022ರಲ್ಲಿ ಎಷ್ಟು ಅಂತ ಅಂದಾಜು ಮಾಡಿದೆ. ನೋಡಿ, ಭಾರತದ ಜಿಡಿಪಿಯನ್ನ ಅಂದಾಜು ಮಾಡ್ತಾ ಇರ್ತಕ್ಕಂಥ ಸಂಸ್ಥೆಗಳು ಭಿನ್ನ ಭಿನ್ನ, ಹಾಗಾಗಿ ಪರ್ಸೆಂಟೇಜಸ್ ಪ್ರತಿಯೊಂದು ವಿಡಿಯೋದಲ್ಲಿ ಬೇರೆ ಬೇರೆ ಇರುತ್ತೆ. ಸಂಸ್ಥೆಗಳನ್ನ ನೋಡ್ಕೊಳ್ಳಿ. ಇದಕ್ಕೂ ಮುಂಚೆ ಎರಡು ಬೇರೆ ಬೇರೆ ಸಂಸ್ಥೆಗಳು ಬೇರೆ ಬೇರೆ ಪರ್ಸೆಂಟೇಜಸ್ ಅನ್ನ ಕೊಟ್ಟಿವೆ. ಫೈನಾನ್ಷಿಯಲ್ ಇಯರ್ FY22 ಅಂದ್ರೆ ಫೈನಾನ್ಷಿಯಲ್ 2022 ಅಂತ. ಭಾರತ ಎಷ್ಟು ಜಿಡಿಪಿಯನ್ನ ಸಾಧಿಸಬಹುದು ಅಂತ ಅವರು ಪ್ರೆಡಿಕ್ಟ್ ಮಾಡ್ತಾರೆ ಅಷ್ಟೇ. ಓಕೆ, ಸೊ ಆಕ್ಸ್ಫರ್ಡ್ ಎಕನಾಮಿಕ್ಸ್ ನ ಪ್ರಕಾರ 10.2% ಜಿಡಿಪಿ ಭಾರತದಲ್ಲಿ ಫೈನಾನ್ಷಿಯಲ್ ಇಯರ್ 2022ರಲ್ಲಿ ಮಾಡುತ್ತೆ ಅಂತ ಹೇಳಿರ್ತಾರೆ. ಇತ್ತೀಚಿನ ವರದಿ ಪ್ರಕಾರ 2020ರಲ್ಲಿ ಅತಿ ಹೆಚ್ಚು ಮಿಲಿಟರಿ ಖರ್ಚು ಮಾಡುವ ದೇಶವಾಗಿ ಮಾರ್ಪಟ್ಟದ್ದು ಯಾರು? ಸರಿಯಾದ ಉತ್ತರ USA. ಇತ್ತೀಚೆಗೆ NCDEX ನ ನೂತನ MD CEO ಆಗಿ ನೇಮಕಗೊಂಡಂತವರು ಯಾರು? ಸರಿಯಾದ ಉತ್ತರ ಅರುಣ್ ಲಾಸ್ಟ್. ಸೊ ನಿನ್ನೆ ಪ್ರಶ್ನೆ 2021ರ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ 87. ಇವತ್ತಿನ ಪ್ರಶ್ನೆ, ಬಾಹ್ಯಾಕಾಶ ಅವಶೇಷಗಳನ್ನ ತೆರವುಗೊಳಿಸಲು NEO 01 ಹೆಸರಿನ ರೋಬೋಟ್ ಮೂಲ ಮಾದರಿಯನ್ನ ಯಾವ ದೇಶ ಬಿಡುಗಡೆ ಮಾಡಿದೆ? ಉತ್ತರವನ್ನ ತಪ್ಪದೇ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಈ ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತ ಅನ್ಸಿದ್ರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಅಫಿಷಿಯಲ್ ವೆಬ್ಸೈಟ್ spkkanada.com ಹೋಗಿ PDF ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋಗೆ. ಎಲ್ರಿಗೂ ಧನ್ಯವಾದಗಳು.